ರಾಜ್ಯ ರಾಜಕಾರಣದಲ್ಲಿ ಧರ್ಮಸ್ಥಳ ಕೇಸ್ ಮಹತ್ವದ ತಿರುವು ಕೊಡ್ತಾ ಎಸ್ಐಟಿ ತನಿಖೆ ನಡೀತಿರೋ ಹೊತ್ತಿನಲ್ಲೇ ಬಿಜೆಪಿ ನಡೆದುಕೊಂಡ ರೀತಿ ಕರಾವಳಿ ಜನರನ್ನ ಆಕ್ರೋಶಕ್ಕೆ ದೂಡಿತ್ತ. ಜನಾಕ್ರೋಶಕ್ಕೆ ಬಿಜೆಪಿ ಬಲಿಯಾಗೋ ಮುನ್ಸೂಚನೆ ಸಿಕ್ಕಿದ್ಯಾ? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಕಾರಣ ಆಗಿರೋದು ಒಂದು ರಿಸಲ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ 2025ರಲ್ಲಿ ನಡೆದ ಪಟ್ಟಣ ಪಂಚಾಯಿತಿ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಕಡಬದಲ್ಲಿ ಬಂದ ಪಟ್ಟಣ ಪಂಚಾಯತ್ ಫಲಿತಾಂಶ ರಾಜಕೀಯವಾಗಿ ಗಮನಾರ್ಹ ಸ್ಥಿತಿಯಲ್ಲಿ ಬಂದಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 13 ಸ್ಥಾನಗಳ ಪೈಕಿ 8 ಸ್ಥಾನಗಳನ್ನು ಗೆದ್ದುಕೊಂಡು ಸ್ಪಷ್ಟ ಬಹುಮತವನ್ನ ಪಡೆದಿದೆ. ಆ ಮೂಲಕ ಕಡಬ ಪಟ್ಟಣ ಪಂಚಾಯಿತಿ ಆಡಳಿತವನ್ನು ಕಾಂಗ್ರೆಸ್ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಕಡಬ ಈ ಹಿಂದೆ ಗ್ರಾಮ ಪಂಚಾಯಿತಿಯಾಗಿದ್ದು ಪಟ್ಟಣ ಪಂಚಾಯಿತಿಯಾಗಿ ರೂಪಾಂತರಗೊಂಡ ಬಳಿಕ ನಡೆದ ಈ ಮೊದಲ ಚುನಾವಣೆಯು ರಾಜಕೀಯವಾಗಿ ಮಹತ್ವದಾಗಿದೆ. ಕಾಂಗ್ರೆಸ್ನ ಈ ಗೆಲುವು ಕರಾವಳಿ ಕರ್ನಾಟಕದಲ್ಲಿ ಪಕ್ಷದ ಪ್ರಾಬಲ್ಯವನ್ನು ಮತ್ತೊಮ್ಮೆ ಒತ್ತಿ ಹೇಳಿದೆ. ಮೇಲ್ನೋಟಕ್ಕೆ ಈ ಪುಟ್ಟ ರಿಸಲ್ಟ್ ದೊಡ್ಡದಾಗಿ ಕಾಣದೆ ಹೋದರೂ ಸಹ ಧರ್ಮಸ್ಥಳ ಕೇಸ್ನಲ್ಲಿ ಬಿಜೆಪಿಗರ ನಡೆ ಹಾಗೂ ಹಿಂದುತ್ವದ ಹೆಸರೇಳಿಕೊಂಡು ಹೋರಾಟ ಮಾಡುತ್ತಿದ್ದ ಜನರ ವಿರುದ್ಧ ಆ ಭಾಗದ ಜನ ರೊಚ್ಚಿಗೆದ್ದಿದ್ದಾರೆ ಅನ್ನೋ ಅನುಮಾನಕ್ಕೆ ಪೂರಕ ಸಾಕ್ಷಿ ಒದಗಿಸುತ್ತಿದೆ. ಇಂಥದ್ದೇ ರಿಸಲ್ಟ್ 2028ಕ್ಕೆ ಏನಾದರೂ ಕರಾವಳಿ ಜನ ಕೊಟ್ಟು ಬಿಟ್ರೆ ಈ ಭಾಗದ 19 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 5 ಸ್ಥಾನ ಗೆಲ್ಲೋದು ಸಹ ಕಷ್ಟ ಎಂದೇ ಅಂದಾಜಿಸಲಾಗುತ್ತಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಮುಖ್ಯವಾಗಿ ಸೌಜನ್ಯ, ಪದ್ಮಲತಾ, ವೇದವಲ್ಲಿ ಕೇಸ್ಗಳಿಗೆ ನ್ಯಾಯ ಕೊಡಿಸೋ ಪಕ್ಷಕ್ಕೆ ರಾಜಕೀಯವಾಗಿಯೂ ಬಹುದೊಡ್ಡ ಲಾಭ ಸಿಕ್ಕರೂ ಅಚ್ಚರಿ ಇಲ್ಲ ಎಂದೇ ಅಂದಾಜಿಸಲಾಗುತ್ತಿದೆ. ಇಂಥದ್ದೇ ರಿಸಲ್ಟ್ ಮುಂದುವರೆದ್ರೆ 2028ಕ್ಕೆ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲಬಹುದು? ಕಮೆಂಟ್ ಮಾಡಿ.